ಸೊ ನಮ್ಮ ಬ್ಲಾಗ್ಸ್ ಏನಕ್ಕೆ ಬರ್ತಾ ಇಲ್ಲ ಅಂದರೆ ಲೈಕ್ ನಮ್ಮ ಸಿವಿಕ್ ರೆಡಿ ಆಗ್ತಾ ಇದೆ, ಅದರಿಂದ ನಾವು ತುಂಬ ಬ್ಯುಸಿ ಇದ್ದೀರಿ. ಸೊ ನಮ್ಮ ಝೆಡ್ಡು ನನ್ನೇ ರೆಡಿಯಾಗಿ ಬಂದಿದೆ ಆ್ಯಂಡ್ ಟೀ ಕಾಫಿ ಎಲ್ಲ ಆಯಿತು. ಸೊ ನಮ್ಮ ಝೆಡ್ಡು ಇಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಕೆಳಗಡೆ ಇದೆ ನಮ್ಮ ಕಾರ್ಗೆಲ್ಲ ಮೆಕ್ಯಾನಿಕ್ಸ್ ಅವ್ರು ಹೇಳ್ತಾರೆ ಲೈಕ್ ಕಿಂಗ್ ಸೆಟಪೇ ಗಾಡಿ ಇಂಜಿನ್ ಫಿಟ್ ಆಗ್ತಾ ಇದೆ. ನಮಗೆ ಭಯ, 1 ವರ್ಷ ಮುಂಚೆನೇ ಕಿಂಗ್ ಸೆಟಪ್ ಎಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ. ಲಕ್ಕಿ ಗೋಸ್ವಾಮಿ, ಸೊ ಎಲ್ಲರಿಗೂ ಗೊತ್ತಿರಬೇಕು. ಸೊ ನಾನು ನಮ್ಮ ಬ್ಲಾಗಿಂಗ್ ಸ್ಟಾರ್ಟಪ್ ಮಾಡಿದಾಗ ಬೇಕಾಗಿರೋದು ಇವನು ಹೆಲ್ಪ್ ಮಾಡಿ ಬೆಳೆದವನೇ, ಅದು ಇದು ಕತೆಗಳೇನು ಬೇಡ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಅವಾಗ ನಂಗೆ ಸಜೆಷನ್ ಮಾಡು, ಬೇಗ ಬೆಳಿತೀಯಾ, ಸೊ ಬೇಗ ಬೆಳಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಒನ್ ನ್ಯೂ ಬ್ಲಾಗು. ಸೊ ಇವತ್ತು ಫ್ರೈಡೇ, ಸೊ ಆಫ್ಟರ್ ಅ ಲಾಂಗ್ ಟೈಮ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬ್ಲಾಗ್ಸ್ ಏನಕ್ಕೆ ಬರ್ತಾ ಇಲ್ಲ ಅಂದರೆ ಲೈಕ್ ನಮ್ಮ ಸಿವಿಕ್ ರೆಡಿ ಆಗ್ತಾ ಇದೆ, ಅದರಿಂದ ನಾವು ತುಂಬ ಬ್ಯುಸಿ ಇದ್ದೀರಿ. ಸೊ ನಮ್ಮ ಝೆಡ್ಡು ನನ್ನೇ ರೆಡಿಯಾಗಿ ಬಂದಿದೆ ಆ್ಯಂಡ್ ನಮ್ಮ ಕಾರ್ತಿಕ್ ಬ್ರೋ ಇಲ್ಲಿದ್ದಾರೆ. ಹರಿಕೃಷ್ಣ ಹಿಂಗೋನೆ ರೋಡಿ, ಇಲ್ಲಿ ವಿಶ್ವ ಇದ್ದಾರೆ, ಇಲ್ಲಿ ನಮ್ಮ ಮಾಮ ಇದ್ದಾರೆ. ಸೊ ಇವತ್ತು ನಾ ಬ್ಲಾಗು ಸ್ಟಾರ್ಟ್ ಮಾಡ್ತಾ ಇರೋದು ಬಂದುಬಿಟ್ಟು ನಾವು ಕಾರ್ತಿಕ್ ಬ್ರೋ ಶಾಪಿಂದ. ಸೊ ಟೀ ಕಾಫಿ ಎಲ್ಲ ಆಯಿತು. ಸೊ ನಮ್ಮ ಝೆಡ್ಡು ಇಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಕೆಳಗಡೆ ಇದೆ ನಮ್ಮ ಕಾರ್ತಿಕ್ ಬ್ರೋ RX ಇದೆ ಆ್ಯಂಡ್ ದಿಸ್ ಈಸ್ ದಿ ಮೈನ್ ಲೇಔಟ್. ನಮ್ಮ ಕಾರ್ತಿಕ್ ಬ್ರೋ ಅವ್ರದ್ದು ಕಾಂಪ್ಲೆಕ್ಸ್, ಸಾರಿ ಲೇಔಟ್ ಅಲ್ಲ. ಸೊ ಬನ್ನಿ ಒಂದು ವೀಡಿಯೋಗಳು ಮುಗಿಸ್ಕೊಂಡು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಬ್ಯಾಕ್ ಟು ಮೋಟೋ ಬ್ಲಾಗು. ಸೊ ಬ್ಲಾಗು ತುಂಬ ಲಾಂಗ್ ದಿವಸ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಂದರೆ ಮಾರುಕೋ ನಮ್ಮದು ರಿಪೇರಿ ಆಗೋಗಿತ್ತು. ಕಾಯಿಲಲ್ಲಿ ಕರೆಂಟೇ ಲೈಕ್ ಪಾಸ್ ಆಗ್ತಾಯಿದ್ದ ಬಾಟಲ್ ಕಾಯಿಲಲ್ಲಿ. ಸೊ ಅದೆಲ್ಲ ರೆಡಿ ಮಾಡಿಸೋಷ್ಟಿಗೆ ಸ್ವಲ್ಪ ಟೈಮ್ ಆಯಿತು. ಸೊ ಇವಾಗ ನಮ್ಮ ಗಾಡಿ ಒಂದು ಲೆವೆಲ್ಗಿದೆ ಆ್ಯಂಡ್ ಚೆಕ್ಔಟ್ ಮಾಡ್ಬೋದು. RPM ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಸೊ ಯಾವುದೋ ಕಿಂಗ್ದು ಬಾಟಲ್ ಕಾಯಿಲು. ಸೊ ನಮ್ಮ ಗಾಡಿಗಳೆಲ್ಲ ಆಲ್ಮೋಸ್ಟ್ ಕಿಂಗ್ ಸೆಟಪೇ ಬರುತ್ತೆ. 90% ಲೈಕ್ ಕಿಂಗ್ ಸೆಟಪೇ ಬರೋದು. ಬಟ್ ಅದರಲ್ಲಿ ಲೈಕ್ ನಮಗೆ ಫಸ್ಟೇ ಗೊತ್ತಿದ್ದಿಲ್ಲ ಇದು ನಮ್ಮ ಕಿಂಗ್ ಸೆಟಪೇ ಮಾಡ್ತಾರೆ ಭಯ ಅಂತ. ಸೊ ಇವಾಗೆಲ್ಲ ಮೆಕ್ಯಾನಿಕ್ಸ್ ಅವ್ರು ಹೇಳ್ತಾರೆ ಲೈಕ್ ಕಿಂಗ್ ಸೆಟಪೇ ಗಾಡಿ ಇಂಜಿನ್ ಫಿಟ್ ಆಗ್ತಾ ಇದೆ. ನಮಗೆ ಭಯ, 1 ವರ್ಷ ಮುಂಚೆನೇ ಕಿಂಗ್ ಸೆಟಪ್ ಎಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ. ಬಟ್ ಪರ್ಟಿಕ್ಯುಲರ್ ನಮ್ಗೆ ಹೆಸ್ರುಗಳು ಗೊತ್ತಿದ್ದಿಲ್ಲ. ಸೊ ಇನ್ನೊಂದು ಮ್ಯಾಟ್ರ್ ಮಾತಾಡ್ಬೇಕು ಅನ್ಕೊಂಡೆ, ಅತ್ತೆ ಮಾತಾಡ್ಬಿಡೋದು ನೋಡಿ. ಸೊ ಲಕ್ಕಿ ಗೋಸ್ವಾಮಿ, ಸೊ ಎಲ್ಲರಿಗೂ ಗೊತ್ತಿರಬೇಕು. ಸೊ ನಾನು ನಮ್ಮ ಬ್ಲಾಗಿಂಗ್ ಸ್ಟಾರ್ಟಪ್ ಮಾಡಿದಾಗ ನಮ್ಮ ತುಂಬ ಲೈಕ್ ಫ್ರೆಂಡ್ಸ್ ಇದ್ದರು, ಮಗ ಮಾಡು ಮಗ, ಆ ಥರ ಫೇಮಸ್ ಆಗಬೇಕಂದ್ರೆ ಅದೇ ಥರ ಮಾಡಬೇಕು ನೀನು. ಯಾವ ಥರ ಅಂದರೆ ಅವ್ರಿಗೆ ಹೆಲ್ಪ್ ಮಾಡೋ ಥರ, ಜನಗಳಿಗೆ ಹೆಲ್ಪ್ ಮಾಡು, ಕ್ಯಾಮ್ರಾದಲ್ಲಿ ನೋಡಿಸು. ಸೊ ನಾನು ಬೆಳಿಬೇಕಂದ್ರೆ ಹೆಂಗೋ ಕಷ್ಟಪಟ್ಟು ಬೆಳೆಯೋಣ. ಸೊ ನನಗೆ ಇವಾಗ 2K ಸಬ್ಸ್ಕ್ರೈಬರ್ಸ್ ಇದೆ. ನಂಗೆ ಅದ್ರಲ್ಲಿ ತುಂಬ ಫೇಮ್ ಸಿಕ್ಕಿದೆ, ನನಗೆ ಖುಷಿ, ಅದರಲ್ಲಿ ಸ್ವಲ್ಪ ಖುಷಿ ಇದೆ. ಸೊ ಅದು ಓಕೆ ನನಗೆ ಅದರಿಂದ ಹೆಚ್ಚಾಗಿ ಬೇಕು. ನಾನು ಸ್ಲೋವಾಗಿ ಗ್ರೋ ಅಪ್ ಆಗ್ತಾಯಿದ್ದೀನಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಇರಲಿ, ನಮ್ಮ ಫ್ಯಾಮ್ಲಿಯವ್ರು ಇರಲಿ, ನನ್ನ ಬಗ್ಗೆ ತಿಳ್ಕೊತಾ ಇದ್ದಾರೆ, ನನ್ನ ಫೇಸ್ ವ್ಯಾಲ್ಯೂ ಬರ್ತಾ ಇದೆ. ಸೊ ನನಗೆ ಆ ಥರ ಬೇಕಾಗಿರೋದು. ಇವನು ಹೆಲ್ಪ್ ಮಾಡಿ ಬೆಳೆದವನೇ, ಅದು ಇದು ಕತೆಗಳೇನು ಬೇಡ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಅವಾಗ ನಂಗೆ ಸಜೆಷನ್ ಮಾಡು, ಬೇಗ ಬೆಳಿತೀಯಾ, ಸೊ ಬೇಗ ಬೆಳಿಬೇಕು. ಸೊ ನನಗೆ ಇವಾಗ 6K ಇನ್ಸ್ಟಾಗ್ರಾಮಲ್ಲಿದೆ, ಯೂಟ್ಯೂಬಲ್ಲಿ 2K ಇದ್ದಾರೆ. ಸೊ ನನಗೆ ಯಾವುದು ಇನ್ಕಮ್ ಇನ್ನೂ ಇಲ್ಲ, ಲೈಟಿಗೆ ಬರ್ತಾ ಇದೆ. ಸೊ ಅದೆಲ್ಲ ಹೇಳ್ಕೊಳೋ ಥರ ಯಾವುದು ದೊಡ್ಡ ಇನ್ಕಮ್ ಅಲ್ಲ. ಸೊ ಇನ್ಕಮ್ ಬರೋವರೆಗೂ ವೆಯ್ಟ್ ಮಾಡೋಣ. ಸೊ ಬಂದಮೇಲೆ ನನ್ನ ಲೈಫಲ್ಲಿ ನಾನು ಏನಾನ ಪ್ರಮೋಷನ್ನು ಇದು ಅದು ಮಾಡಿದ್ರೆ ಬೆಟ್ಟಿಂಗ್ದು ನನ್ನ ಚಾನಲೇ ಬಿಟ್ಬಿಡ್ತೀನಿ ನಾನು. ಐ ಆಮ್ 100% ಶ್ಯೂರ್ ಅಬೌಟ್ ಇಟ್. ಏನಕ್ಕಂದರೆ ನನಗೆ ಅವೆಲ್ಲ ಇಷ್ಟ ಇಲ್ಲ. ಪ್ರಮೋಷನ್ ಮಾಡಬೇಕು ಇದು ಅದು, ನನಗೆ ಒಂಥರ ಅದು ಬೇಜಾರು. ಸೊ 1 ಸೆಕೆಂಡ್, ಯಾರೋ ಕಾಲ್ ಮಾಡ್ತಾವ್ರೆ. ಹೂ ಇಸ್ ದಿಸ್ ಅನ್ನೋನ್ ನಂಬರ್, ಬಿಡಿ. ಸೊ ಝೆಡ್ಡಲ್ಲಿ ಪವರು ತುಂಬ ಬಂದ್ಬಿಟ್ಟಿದೆ. ಸೊ ಪಾಯಿಂಟ್ ಈಸ್ ಬೆಟ್ಟಿಂಗ್ ಆ್ಯಪ್.
ಸೊ ನನ್ನ ಲೈಫಲ್ಲಿ ನಾನು ಎಷ್ಟನ ಹೈ ಪೊಸಿಷನ್ಗೆ ಹೋಗ್ಬಿಡಲಿ, ಪ್ರಮೋಷನ್ನು ಅವೆಲ್ಲ ನಾನು ಮಾಡೋ ಚಾನ್ಸ್ ಇಲ್ಲ. ಇಫ್ ಇಟ್ ಈಸ್ ಎನಿಥಿಂಗ್ ಗುಡ್ ಮಾಡೋಣ, ಬಟ್ ನನಗೆ ದುಡ್ಡು ಅದು ಇದು ಜಾಸ್ತಿ ಕೊಡ್ತೀನಿ ಮಾಡೋ ಅಂದರೆ ನಾನಿವಾಗ ಎಷ್ಟೋ ಕಷ್ಟದಲ್ಲಿದ್ದೀನಿ. ನಂಗೆ 1 ಲಕ್ಷ ಕೊಟ್ಬಿಟ್ಟು ನೀನು ಅದು ಬಿನೋಮೋ ಆ್ಯಪು ಯಾವುದೋ ಬಂದಿದೆ, ಅದ್ರದ್ದು ನಡೀತಾ ಇದೆ, ಅದು ಮಾಡು ಅಂದ್ರೂ ನಾನು ಮಾಡಲ್ಲ ಗುರು. ಹೆಂಗಂದ್ರೆ ನೋಡಿ ಗುರು, ನಮ್ಮನ್ನ ನೋಡಿಕೊಂಡು ತುಂಬ ಜನ ನೋಡ್ತಾರೆ ನಮ್ಮ ಸ್ಟೆಪ್ಸು, ನಾವು ಹೆಂಗೆ ಬೆಳೀತಾ ಇದ್ದೀರಿ. ಸೊ ನಾನು ಏನಿದೆ ನನ್ನ ಕಷ್ಟಗಳು ನಾನು ಬೀಳ್ತಾ ಇದ್ದೀನಿ. ನಮ್ಮ ಗಾಡಿ ರೆಡಿ ಮಾಡಿಸೋದೆಲ್ಲ ನಾನೇ ಮಾಡಿಸೋದು, ಯಾವುದು ನಾನು ಫೇಕ್ ದುಡ್ಡಿಂದ ಮಾಡ್ತಾಯಿಲ್ಲ. ಅಂದರೆ ಆಚೆ ಕಡೆಯಿಂದ ಅದಕ್ಕೆ ತೊಗೊಂಡು ನಾನು ದುಡಿತೀನಿ, ನಾನು ಮಾಡ್ತೀನಿ ಗೈಸ್. ಸೊ ಗೈಸ್ ಎಲ್ಲರೂ ಮನಸ್ಸಲ್ಲಿ ಒಂದು ಇರುತ್ತೆ, ಏನು ಗೊತ್ತಾ, ಈಗ ಇವನು ಎಷ್ಟು ಬೇಗ ಬೆಳೀತವನೆ, ಎಷ್ಟು ದುಡ್ಡು ಹೆಂಗಿಂದ ಮಾಡ್ತವನೆ, ಪಕ್ಕಾ ಪ್ರಮೋಷನ್ ಬೆಟ್ಟಿಂಗ್ ಅಂದರೆ ಪ್ರಮೋಷನಲ್ಲಿ ಬೆಟ್ಟಿಂಗ್ ಮಾಡಿಬಿಟ್ಟು ಜಾಸ್ತಿ ದುಡ್ಡು. ಅದನ್ನು ನಮಗೆ ಇವಾಗ 2,000 ಫಾಲೋವರ್ಸ್ ಅಂದ್ಕೊಳ್ರಿ, ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದರಲ್ಲಿ ಒಂದು 20 ಜನ ಅದನ್ನು ಫಾಲೋ ಮಾಡಿದ್ರೆ ಆಮೇಲೆ ಅವ್ರು ಬರೋ ಪಾಕೆಟ್ ಮನಿ ಅದರಲ್ಲಿ ಹಾಕಿ ಡಬಲ್ ಮಾಡೋಣ ಅಂತ ಟ್ರೈ ಮಾಡಿ ಎಲ್ಲ ಮಾಡಿ ಆಮೇಲೆ ಅವ್ರಿಗೆ ಏನೂ ಸಿಗಲ್ಲ. ಲಾಸ್ಟಿಗೆ ಏನು ಮಾಡ್ತಾರೆ, ಸಾಲ ಮಾಡ್ತಾರೆ, ಇದು ಅದು. ಅವೆಲ್ಲ ಬೇಕಾ ನಮಗೆ ಹೇಳಿ? ಏನೋ ದುಡ್ಡು 5 ರೂಪಾಯಿ ಜೋಬಲ್ಲಿದ್ರೂ 5 ರೂಪಾಯಿನೇ ತಿನ್ನೋಣ, ಖುಷಿಯಿಂದ ತಿನ್ನೋಣ. ನಾನು ಹೇಳೋದು ಅದನ್ನು ಬಿಟ್ಬಿಟ್ಟೆ 10 ರೂಪಾಯಿ ಮಾಡೋಣ 5 ರೂಪಾಯಿಯಿಂದ ಅಂದರೆ ಅದು ಕಷ್ಟ, ಅದು ತುಂಬಾ ಕಷ್ಟ. ಸೊ ಪ್ರಮೋಷನ್ನು ಬೆಟ್ಟಿಂಗ್ ಅದು ಇದು ಮಾಡಾಗಿ ಅದು ಬೇರೆ ಕರ್ನಾಟಕ ಬ್ಲಾಗರ್ಸು ಅವನ ಮೇಲೆ ಹುರ್ಕೊಂಡ್ಬಿಟ್ಟವ್ರೆ ಅಂತೆ. ಅವನು ಗೋಸ್ವಾಮಿ ಬಂದ್ಬಿಟ್ಟು ಆ ಮಾತೊಂದು ತಪ್ಪು ಹೇಳ್ಬಿಟ್ಟ ಅವನೇ ಪಾಪ. ಯಾಕಂದರೆ ನಾವು ಎಷ್ಟು ಬೆಳೀತಾ ಇದ್ದೀರಿ ನಮ್ಗೆ ಸಾಕು, ನಾವು ಬೇರೆಯವ್ರು ನೋಡ್ಕೊಂಡು ಹುರ್ಕೊಳೋದು ನಮ್ಗೆ ಬೇಕಾ? ನಿನಗಿರೋದು ಇದು ಕಡೆ ಹತ್ತು ಕಡೆ ಸಬ್ಸ್ಕ್ರೈಬರ್ಸ್ ಎಲ್ಲ ಇಟ್ಕೊಂಡು ನೀನು ಬೆಳೀತಾ ಇರೋದು. ನಾವು ಕರ್ನಾಟಕದಲ್ಲಿ ಇದು ಕನ್ನಡ ಮಾತಾಡಿ ಕನ್ನಡ ಮಾಡ್ತಿರೋದು. ನಮ್ಮ ಕರ್ನಾಟಕ ಬಿಟ್ಟರೆ ಜಾಸ್ತಿ ಎಲ್ಲೂ ನೋಡಲ್ಲ. ನಾನು ಹಿಂದಿ ಬ್ಲಾಗ್ಸ್ ಅವಾಗವಾಗ ಮಾತ್ರ ಮಾಡ್ತೀನಿ, ಯಾಕಂದರೆ ತುಂಬ ಸಬ್ಸ್ಕ್ರೈಬರ್ಸ್ ಇಲ್ಲ, ಸ್ವಲ್ಪ ಇದ್ದಾರೆ, ಅವರೆಲ್ಲ ಕೇಳ್ತಾರೆ ನಿಮ್ಮ ಗಾಡಿ ಬಗ್ಗೆ ಹೇಳ್ಕೊಡಿ ಅದು ಇದು ಅಂತ, ಅದರಿಂದ ಮಾಡೋದು. ಸೊ ಲಾಸ್ಟಿಗೆ ಒಂದೇ ಮಾತು ಹೇಳೋಕೆ ಇಷ್ಟಪಡ್ತೀನಿ ಗೈಸ್, ಬೆಟ್ಟಿಂಗ್ ಪ್ರಮೋಷನ್ ಯಾವುದು ಮಾಡಬಾರ್ದು, ಮಾಡಲ್ಲ. ಸೊ ಬನ್ನಿ, ಮನೆ ಹತ್ರ ಬಂದೆ. ಸೊ ಇದು ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ, ಮತ್ತೆ ಸ್ಟಾರ್ಟ್ ಮಾಡೋಣ ಇನ್ನೊಂದು ಬ್ಲಾಗು. ಸೊ ಸಿಗೋಣ ಗೈಸ್ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಹೆಲ್ತ್, ರೈಟ್ ಸೇಫ್ಲಿ. ಬೆಟ್ಟಿಂಗ್ ಆ್ಯಪಲ್ಲಿ ಯಾರು ದುಡ್ಡು ಗಿಟ್ಟು ಹಾಕೋಕೆ ಹೋಗ್ಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಸಿಗೋಣ.